ಚೈತ್ರ ಕುಂದಾಪುರ ಈ ಹೆಸರು ಕೇಳಿದ್ರೆ ಕೆಲವರು ಬಿಗ್ ಬಾಸ್ ಮನೆಗೆ ಚೈತ್ರ ಬರೋದಕ್ಕಿಂತ ಮುಂಚೆ ಈಕೆಯನ್ನು ಸಿಕ್ಕಾಪಟ್ಟೆ ಹೇಟ್ ಮಾಡಿದ್ರು. ಯಾಕೆ ಅಂತಂದರೆ ಕೋಟಿ ಕೋಟಿ ಡೀಲಿಂಗ್ ಪ್ರಕರಣದಲ್ಲಿ ಈಕೆ ಜೈಲಿಗೆ ಹೋಗಬೇಕಾದಂಥ ಪರಿಸ್ಥಿತಿ ಬಂದಿತ್ತು. ಹಿಂದುತ್ವದ ಮುಖವಾಡವನ್ನು ಧರಿಸಿ ಹಿಂದುತ್ವದ ವಾದಿ ಅನ್ನುವಂಥ ಹೆಸರಿನಲ್ಲಿ ಯಾರಿಗೋ ಟಿಕೆಟ್ ಕೊಡಿಸ್ತೀನಿ ಅಂತ, ಎಲೆಕ್ಷನಿಗೆ ನಿಲ್ಲಿಸ್ತೀನಿ ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ, ಅಮಿತ್ ಶಾ ಅವರಿಗೆ, ಹಾಗೆಯೇ RSSನ ಮುಖ್ಯಸ್ಥ ಸಂತೋಷ್ ಜಿ ಅವರಿಗೆ ನಾನು ತುಂಬ ಪರಿಚಿತ, ನಾನು ತುಂಬ ಕ್ಲೋಸ್ ಆಗಿದ್ದೀನಿ, ನಾನು ಹೇಳ್ದವ್ರಿಗೇನೆ ಟಿಕೆಟ್ ಕೊಡ್ತಾರೆ ಅಂತೆಲ್ಲ ಹೇಳಿ ಯಾಮಾರಿಸಿ ವಿಶ್ವನಾಥ್ ಅನ್ನುವಂಥವರಿಂದ ದುಡ್ಡನ್ನು ಕಸಿದುಕೊಂಡು ಕೋಟಿಯನ್ನು ವಂಚಿಸಲಾಗಿತ್ತು. ಕೊನೆಗೆ ಈ ಪ್ರಕರಣ ದೊಡ್ಡದಾಗ್ತಾ ಇದ್ದ ಹಾಗೇನೆ ದೊಡ್ಡ ಸೀನ್ಗಳು ಕ್ರಿಯೇಟ್ ಆಗಿ ಜೈಲಿಗೆ ಹೋಗೋ ಪರಿಸ್ಥಿತಿ ಬಂದಿತ್ತು. ಜೈಲಿಗೆ ಹೋದ್ಮೇಲೆ ಬಾಯಲ್ಲಿ ನೊರೆ ಬರೆಸ್ಕೊಂಡು ಹಾಸ್ಪಿಟಲ್ಗೆ ದಾಖಲಾಗಿ ಸಿಕ್ಕಾಪಟ್ಟೆ ಡ್ರಾಮಾಗಳು ನಡೆದಿತ್ತು. ಆದರೆ ಬಿಗ್ ಬಾಸ್ನ ನಂತರ ಚೈತ್ರ ಅವರ ಲುಕ್ಕು ಎರಡೂ ಚೇಂಜ್ ಆಗಿದೆ. ಇದೀಗ ಚೈತ್ರ ಅವರು ಮದುವೆ ಆಗಿದ್ದಾರೆ. ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿರುವಂಥ ಚೈತ್ರ ಕುಂದಾಪುರ ಅವರು ಕೊನೆ ಕ್ಷಣದವರೆಗೂ ತನ್ನ ಮದುವೆ ಆಗ್ತಿರುವಂಥ ಹುಡುಗ ಯಾರು ಅನ್ನೋದನ್ನು ಎಲ್ಲಿಯೂ ಬಿಟ್ಕೊಡ್ಲಿಲ್ಲ. ಬಿಗ್ ಬಾಸ್ ವೇದಿಕೆ ಮೇಲೆ ಕಿಚ್ಚ ಸುದೀಪ್ ಅವರು ಮಾತನಾಡಿದ್ರು, ಪರಿಚಯ ಮಾಡಿದ್ರು ಕೂಡ ಆ ವಿಡಿಯೋವನ್ನು ಕಟ್ ಮಾಡಲಾಯಿತು. ಕಾರಣ ಚೈತ್ರ ಕುಂದಾಪುರ ಅವರು ಕಲರ್ಸ್ ಕನ್ನಡದ ಬಳಿ ರಿಕ್ವೆಸ್ಟ್ ಮಾಡ್ಕೊತಾರೆ, ಯಾವುದೇ ಕಾರಣಕ್ಕೂ ಸುದೀಪ್ ಸರ್ ಮಾತನಾಡಿದ ನನ್ನ ಹುಡುಗನ ಬಗೆಗಿನ ವಿಡಿಯೋ ಎಲ್ಲೂ ಪ್ಲೇ ಆಗಬಾರ್ದು ಮದುವೆ ಆಗೋವರೆಗೂ ಅಂತ. ಅಷ್ಟರ ಮಟ್ಟಿಗೆ ಚೈತ್ರ ಕುಂದಾಪುರ ಸೀಕ್ರೆಟ್ ಮಾಡಿದ್ದು ಯಾಕೆ ಅನ್ನೋದು ಅನೇಕರಿಗೆ ಈ ಕ್ಷಣಕ್ಕೂ ಕೂಡ ಕಾಡ್ತಿರುವಂಥ ಪ್ರಶ್ನೆ. ಅದಕ್ಕೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆದಂಥ ಉತ್ತರವನ್ನು ಕೊಡ್ತಾ ಹೋಗ್ತೀವಿ. ಆದರೆ ಅದಕ್ಕಿಂತ ಮುಂಚೆ ನಿಮ್ಮ ಮೆಗಾ ಸುದ್ದಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಎಸ್, ಚೈತ್ರ ಕುಂದಾಪುರ ಅವರು ಹೇಳಿಕೊಂಡ ಹಾಗೇನೆ ಅವರದ್ದು 12 ವರ್ಷಗಳ ಪ್ರೀತಿ, ಬರೋಬ್ಬರಿ 12 ವರ್ಷಗಳ ಪ್ರೀತಿ ಆದರೂ ಕೂಡ ನಿನ್ನೆ ಮೊನ್ನೆವರೆಗೂ ಚೈತ್ರ ಕುಂದಾಪುರ ಮದುವೆ ಆಗ್ತಿರುವಂಥ ಹುಡುಗ ಯಾರು ಅನ್ನುವ ಚಿಕ್ಕ ಸುಳಿವು ಯಾರಿಗೂ ಗೊತ್ತಾಗ್ಲೇ ಇಲ್ಲ. ಬಿಗ್ ಬಾಸ್ಗೆ ಬಂದಂತ ಚೈತ್ರ ಕುಂದಾಪುರ ಸೆಲೆಬ್ರಿಟಿ ಆಗ್ತಾರೆ. ಎಲ್ಲಿ ಹೋದ್ರು ಎಲ್ಲಿ ಬಂದ್ರು ಅಭಿಮಾನಿಗಳು ಅವರನ್ನ ಮಾತಾಡ್ಸೋಕೆ, ಸೆಲ್ಫಿ ವಿಡಿಯೋ ಮಾಡೋದಕ್ಕೆ ಶುರು ಮಾಡ್ತಾರೆ. ಹಾಗಿದ್ರೂ ಕೂಡ ಚೈತ್ರ ಕುಂದಾಪುರ ಅವರ ಹುಡುಗ ಯಾರ ಕಣ್ಣಿಗೂ ಬೀಳೋದಿಲ್ಲ. ಇತ್ತೀಚೆಗೆ ಮಾಧ್ಯಮಗಳು, ಸೋಷಿಯಲ್ ಮೀಡಿಯಾಗಳು ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿರೋದ್ರಿಂದ ಯಾರ ಜೊತೆಗೆ ಲವ್ ಮಾಡ್ತಾ ಇದ್ರೆ, ಲವ್ ಟ್ರ್ಯಾಕಲ್ಲಿ ಬಿದ್ದಿದ್ರೆ, ಇದೆಲ್ಲಾದ್ರೂ ಓಡಾಡ್ತಾ ಇದ್ರೆ ಯಾವುದಾದ್ರೂ ಒಂದು ಮೂಲೆಯಲ್ಲಾದ್ರೂ ಅದನ್ನು ಹುಡುಕಿ ಇವರೇ ನೋಡಿ ಹುಡುಗ ಅಂತ ಹೆಡ್ಲೈನ್ ಹಾಕ್ಬಿಡ್ತಾರೆ. ಆದರೆ ಚೈತ್ರ ಮಾತ್ರ ಮೀಡಿಯಾದವ್ರಿಗೂ, ಸೋಷಿಯಲ್ ಮೀಡಿಯಾದವ್ರಿಗೂ ಎಲ್ರಿಗೂ ಚಳ್ಳೆ ಹಣ್ಣು ತಿನ್ನಿಸ್ತಾರೆ. ಕೊನೆ ಕ್ಷಣದವರೆಗೂ ಆಕೆ ಇನ್ವಿಟೇಷನ್ ಹಂಚ್ತಾ ಇದ್ರೂ ಯಾರಿಗೂ ಆಕೆ ಮದುವೆ ಅನ್ನೋದು ಕೂಡ ಗೊತ್ತಾಗಲಿಲ್ಲ, ಹುಡುಗ ಯಾರು ಅನ್ನೋದು ಕೂಡ ಗೊತ್ತಾಗಲಿಲ್ಲ. ಅದಕ್ಕೆ ರೀಸನ್ ಒಂದೇ, ಚೈತ್ರ ಕುಂದಾಪುರ ಅವರು ಕಷ್ಟಪಟ್ಟು ತನ್ನ ಪ್ರೀತಿಯನ್ನು ಉಳಿಸ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಹೌದು, ಇವರದ್ದು 12 ವರ್ಷಗಳ ಪ್ರೀತಿ, ಅನೇಕ ಅವಮಾನಗಳನ್ನು, ಅನುಮಾನಗಳನ್ನು ಎಲ್ಲವನ್ನ ಎದುರಿಸಿರುವಂಥ ಪ್ರೀತಿ ಚೈತ್ರ ಕುಂದಾಪುರ ಅವರದ್ದು. ಚೈತ್ರ ಕುಂದಾಪುರ ಮದುವೆ ಆಗ್ತಾ ಇರೋದು ಶ್ರೀಕಾಂತ್ ಕಶ್ಯಪ್ ಅನ್ನೋ ವಿಚಾರ ಯಾರಿಗೂ ಗೊತ್ತಾಗಬಾರ್ದು ಅಂತ ಬೇಕು ಅನ್ನುವಂಥ ಕಾರಣಕ್ಕಾಗಿಯೇ ಅದನ್ನು ಇಷ್ಟು ದಿನಗಳ ಕಾಲ ಮುಚ್ಚಿಡಲಾಗಿತ್ತು. ಹೌದು, ಚೈತ್ರ ಕುಂದಾಪುರ ಮತ್ತು ಶ್ರೀಕಾಂತ್ ಕಶ್ಯಪ್ ಮೂಲತಃ ಕರಾವಳಿಯವರೇನೆ, ಆ ಭಾಗದಲ್ಲೇ ಇದ್ದವರು. ಕಾಲೇಜಿನಲ್ಲಿ ಇರಬೇಕಾದ್ರೇ ಒಬ್ಬರನ್ನೊಬ್ಬರು ಪ್ರೀತಿಸೋಕೆ ಶುರು ಮಾಡ್ತಾರೆ. ಕಾಲೇಜ್ ಡೇಸ್ನಲ್ಲೇ ಚೈತ್ರ ಕುಂದಾಪುರ ಅವರು ಹಿಂದುತ್ವದ ವಾದ, ಹಿಂದೂ ಪರವಾಗಿ ಯಾವುದೇ ಕಾರ್ಯಕ್ರಮ ಏನೇ ಇದ್ರೂ ಕೂಡ ಅಲ್ಲಿ ಹೋಗೋಕೆ ಶುರು ಮಾಡ್ತಾರೆ. ಹಿಂದೂ ಕಾರ್ಯಕರ್ತೆಯಾಗಿ ಅನೇಕರ ಜನಪ್ರಿಯತೆಯನ್ನು ಗಳಿಸೋದ್ರ ಜೊತೆಗೆ ಪ್ರೀತಿಯನ್ನು ಕೂಡ ಗಳಿಸ್ತಾರೆ. ವೇದಿಕೆ ಮೇಲೆ ನಿಂತು ಭಾಷಣ ಮಾಡುವಾಗ ಕೆಳಗಡೆ ಶ್ರೀಕಾಂತ್ ಕಶ್ಯಪ್ ನಿಂತು ಚಪ್ಪಾಳೆ ಹೊಡಿತಾ ಇದ್ರು. ಇನ್ನು ಚೈತ್ರ ಕುಂದಾಪುರ ಜೈಲಿಗೆ ಹೋದ ಸಂದರ್ಭದಲ್ಲಿ, ಕಷ್ಟ ಅನುಭವಿಸಿದ ಸಂದರ್ಭದಲ್ಲೂ ಕೂಡ ಎಲ್ಲರಿಗೂ ಉತ್ತರ ಕೊಡ್ತಾ ಇದ್ದಿದ್ದು, ಎಲ್ಲರನ್ನೂ ಎದುರು ಹಾಕೊಂಡಿದ್ದು ಶ್ರೀಕಾಂತ್ ಕಶ್ಯಪ್. ಇನ್ಯಾರೇ ಆಗಿದ್ರು ಈಕೆ ಜೈಲಿಗೆ ಹೋಗಿ ಬಂದಮೇಲೆ ತಮ್ಮ ಲವ್ವನ್ನು ಬ್ರೇಕ್ ಮಾಡ್ಕೊಳ್ತಾ ಇದ್ರು. ನಿನ್ನ ಸಹವಾಸನೆ ಬೇಡ, ನಿನ್ನ ಕ್ಯಾರೆಕ್ಟರ್ ಸರಿ ಇಲ್ಲ, ಇನ್ನೊಂದು ಮತ್ತೊಂದು ಅಂತ ಹೇಳಿ ಈಕೆಯನ್ನು ದೂರ ಇಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ರು. ಆದರೆ ಶ್ರೀಕಾಂತ್ ಕಶ್ಯಪ್ ಮತ್ತು ಚೈತ್ರ ಅವರದ್ದು ಟ್ರೂ ಲವ್ ಆಗಿರುವಂಥ ಕಾರಣಕ್ಕಾಗಿ ಎಲ್ಲಿಯೂ ಯಾವತ್ತೂ ಹೇಳಿಕೊಳ್ಳದೆಯೇ ಒಬ್ಬರನ್ನೊಬ್ಬರು ಗೌರವಿಸೋಕೆ, ಪ್ರೀತಿಸೋಕೆ ಶುರು ಮಾಡಿದ್ರು. ಆದರೆ ಮದುವೆ ಆಗೋವರೆಗೂ ಹುಡುಗನ ಫೋಟೋವನ್ನು, ಹೆಸರನ್ನು ರಿವೀಲ್ ಮಾಡದಿರೋದಕ್ಕೆ ಕಾರಣ ಚೈತ್ರಾಗೆ ಇದ್ದಂತಹ ಆ ಒಂದು ಭಯ. ಹೌದು, ಅದೇನೊಂದು ಭಯ ಅಂತಂದರೆ, ಚೈತ್ರ ಕುಂದಾಪುರ ಯಾವಾಗ ಕರಾವಳಿ ಭಾಗದಲ್ಲಿ ಹೆಸರು ಮಾಡೋದಕ್ಕೆ ಶುರು ಮಾಡ್ತಾರೋ ಅತಿ ಚಿಕ್ಕ ವಯಸ್ಸಿನಲ್ಲಿಯೇ
BJP ಟಿಕೆಟ್ ತೆಗೆದುಕೊಂಡು BJPಯ ಸಂಸದೆ ಆಗುವ ರೇಂಜಿಗೆ ಬೆಳೀತಾರೋ, ಅಥವಾ ಚೈತ್ರಾ ಕುಂದಾಪುರ ಅವರ ಹೆಸರು ಹೆಚ್ಚಾಗಿ ಓಡಾಡೋದಕ್ಕೆ ಶುರುವಾಗುತ್ತೋ, ವರ್ಚಸ್ಸು ಹೆಚ್ಚಾಗುತ್ತೋ, ಈ ಕ್ಷಣ ಮಾತ್ರದಲ್ಲಿ ಆಕೆ BJPಯಲ್ಲಿ ದೊಡ್ಡ ಪಟ್ಟವನ್ನು ಅನುಭವಿಸಬಹುದು ಅನ್ನೋದು ಗೊತ್ತಾಗೋದಕ್ಕೆ ಶುರುವಾಯಿತು, ಆಕೆಯ ವಿರುದ್ಧ ಒಂದು ಗ್ಯಾಂಗ್ ಆಕ್ಟಿವ್ ಆಗುತ್ತೆ. ಅದು ಹಿಂದೂ ಮತ್ತು ಕರಾವಳಿ ಭಾಗದಲ್ಲೇ ಇರುವ ಕೆಲವೊಂದಷ್ಟು BJP ನಾಯಕರು ಕೂಡ ಚೈತ್ರಾ ಕುಂದಾಪುರ ಅವರ ವರ್ಚಸ್ಸನ್ನು, ತೇಜಸ್ಸನ್ನು ಕೆಳಗೆ ಹಾಕಬೇಕು, ತುಳಿಬೇಕು ಅಂತ ಪ್ರಯತ್ನ ಪಡ್ತಾರೆ. ಆ ಕಾರಣಕ್ಕಾಗಿಯೇ ಓವರ್ ಸ್ಪೀಡ್ನಲ್ಲಿ ಇದ್ದಂಥ ಚೈತ್ರಾ ಕುಂದಾಪುರ ಅವರಿಗೆ ಬ್ರೇಕ್ ಹಾಕಬೇಕು ಅಂತಾನೆ ಅವರನ್ನು ಯಾವುದೋ ಒಂದು ಪ್ರಕರಣದಲ್ಲಿ ನೀಟಾಗಿ ಬಲೆ ಹೆಣೆದು ಸಿಕ್ಕಾಕಿಸಿಬಿಡ್ತಾರೆ. ಹಾಗಾಗಿ ಚೈತ್ರಾಗೆ ಒಂದು ಭಯ ಇತ್ತು. ಹೇಗೆ ಅವರು ತನ್ನ ಪ್ರೊಫೆಷನ್ ಲೈಫನ್ನು ಹೊಸಕ್ಕೆ ಹಾಕಿದ್ರು, ತುಳಿದು ಹಾಕಿದ್ರು, ತನ್ನ ಪರ್ಸ್ನಲ್ ಲೈಫನ್ನು ಕೂಡ ಅಷ್ಟರ ಮಟ್ಟಿಗೆ ಹಾಳು ಮಾಡ್ತಾರೆ ಅನ್ನೋದು ಗೊತ್ತಿತ್ತು. ಚೈತ್ರಾ ಕುಂದಾಪುರ ಬೆಳಿಬಾರ್ದು, ಮೂಲೆ ಗುಂಪಾಗಬೇಕು, ಸೈಡಿಗೆ ಹೋಗಬೇಕು ಅಂತಲೇ ಆ ಗ್ಯಾಂಗ್ ಆ್ಯಕ್ಟಿವ್ ಆಗಿತ್ತು. ಅದಕ್ಕೆ ಕಾರಣನೇ ಚೈತ್ರಾ ಕುಂದಾಪುರ ಅತಿ ಚಿಕ್ಕ ವಯಸ್ಸಿನಲ್ಲಿ ಸಂಪಾದಿಸಿದ ಹೆಸರು. ಯಾವುದಾದ್ರೂ ದೊಡ್ಡ ಹುದ್ದೆ BJPಯಲ್ಲಿ ಅಲಂಕರಿಸ್ತಾ ಇದ್ರು, ಆದರೆ ಅವ್ರಿಗೆ ಆಗದೆ ಇರೋರು ನೀಟಾಗಿ ಪ್ಲಾನ್ ಮಾಡಿ ಚೈತ್ರಾ ಕುಂದಾಪುರನ ಲಾಕ್ ಮಾಡ್ತಾರೆ. ಇನ್ನು ವೈಯಕ್ತಿಕ ವಿಚಾರ, ಶ್ರೀಕಾಂತ್ ಕಶ್ಯಪ್ ಅವರನ್ನು ಮದುವೆ ಆಗ್ತಾರೆ ಅಂತ ಗೊತ್ತಾದರೆ ಆ ಮದುವೆಯನ್ನು ಕ್ಯಾನ್ಸಲ್ ಮಾಡುವ ಸಾಧ್ಯತೆಗಳಿತ್ತು. ಹೇಳಿ ಕೇಳಿ ಶ್ರೀಕಾಂತ್ ಕಶ್ಯಪ್ ಅವರು ಒಳ್ಳೆ ಸಂಪ್ರದಾಯ ಮನೆಯವರು, ಇವಾಗ್ಲೂ ಪುರೋಹಿತ ಮಾಡ್ಕೊಂಡಿದ್ದಾರೆ. ದೇವಸ್ಥಾನಗಳಿಗೆ ಹೋಗೋದು, ದೇವರ ಪೂಜೆ ಮಾಡೋದು, ಭವಿಷ್ಯ ನುಡಿಯೋದು ಅವರ ಕೆಲಸ. ಅಂತ ಒಳ್ಳೆ ಟ್ರೆಡಿಷ್ನಲ್ ಫ್ಯಾಮಿಲಿ ಅವರಿಗೆ ಏನಾದರೂ ಚೈತ್ರಾ ಕುಂದಾಪುರ ಬಗ್ಗೆ ಬ್ಯಾಡ್ ಆಗಿ ಒಪಿನಿಯನ್ ಹೇಳಿದ್ರೆ ಮದುವೆ ಮುರಿದು ಬೀಳುವ ಸಾಧ್ಯತೆ ಇತ್ತು. ಈ ಒಂದೇ ಭಯಕ್ಕೆ ಈ ರೀತಿಯಾಗಿ ಚೈತ್ರಾ ಕುಂದಾಪುರ ಕೊನೆಯವರೆಗೂ ತನ್ನ ಮದುವೆ ಆಗ್ತಿರೋ ಹುಡುಗ ಯಾರು ಅನ್ನೋದನ್ನು ಹೇಳಲೇ ಇಲ್ಲ. ತಾಳಿ ಕಟ್ಟಬೇಕಾದ್ರೂ ಬಹಳ ಭಾವುಕರಾಗಿ ಕಣ್ಣೀರು ಹಾಕ್ತಾರೆ. ಯಾಕಂದರೆ 12 ವರ್ಷದ ಪ್ರೀತಿಯನ್ನು ಉಳಿಸ್ಕೊಂಡಿದ್ದು ಅಷ್ಟು ಈಸಿ ಇರಲಿಲ್ಲ. ಈ ಬಗ್ಗೆ ನಿಮ್ಗೇನು ಅನ್ಸುತ್ತೆ ಅನ್ನೋದನ್ನು ನೀವು ಕೂಡ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆಯನ್ನು ತಿಳಿಸಬಹುದು.